ಏನು ಅರ್ಗಜ ಏನ್ ಮಾಡ್ತಿದ್ಯೋ? ಅಗ್ರಜ, ಇವತ್ತು ನಾನು ತಮಗೋಸ್ಕರ ಬ್ಯೂಟಿಫುಲ್ ಆಗಿ ಮಟನ್ ಬಿರಿಯಾನಿ ಚಿಕನ್ ಚಾಪ್ಸ್ ಮಾಡ್ತಾ ಇದೀನಿ. ಎಗ್ ಬುರ್ಜಿನೂ ಬೇಕಾ? ನಾನು ಮಟನ್ ಬಿರಿಯಾನಿ ಚಿಕನ್ ಚಾಪ್ಸು ಅವೆಲ್ಲ ತಿನ್ನಲ್ಲ ಕಣಯ್ಯ. ನಾನು ವೆಜ್ಜು. ಅದಕ್ಕೆ ಮಾಡ್ತಾ ಇರೋದು? ನಾನು ವೆಜ್ ಕಣ, ಅದಕ್ಕೆ ಮಾಡ್ತಾ ಇರೋದು. ನಾ ಇವೆಲ್ಲ ತಿನ್ನಲ್ಲ ಕಣ, ಗೊತ್ತಿಲ್ವಾ ನಿನಗೆ? ಅಂದ್ರೆ ನೀವು ವೆಜಿಟೇರಿಯನ್ ಕಣ? ಮುಂಚೆನೆ ಹೇಳಕ್ಕಿಲ್ವ ನಾನ್ ವೆಜ್ ಅಂದ್ಬಿಟ್ಟು ಒಳ್ಳೆ. ನಾನ್ ವೆಜ್ಜು ಅಂದ್ರೆ ನಾನು ವೆಜ್ಜು. ಆಗೋ ನಾನ್ ನಿಮ್ಮ ಮೇಲೆ ಫುಲ್ ಲವ್ ಬಂದ್ಬಿಟ್ಟು ನಾನು ಇವತ್ತು ಹೋಗಿ ಬೆಳಗ್ಗೆ ಅಂಗಡಿಯಿಂದ ಮಟನ್ ಚಿಕನ್ ಮೊಟ್ಟೆ ಎಲ್ಲ ತಗೊಂಡ್ಬಂದು ರೆಡಿ ಮಾಡ್ತಾ ಇದ್ದೆ. ಏನಲ್ಲ ನಿನಗೆ ಲವ್ ಇದ್ರೆ ನಿಜವಾಗ್ಲೂ ನಾನು ಏನ್ ತಿಂತೀನಿ ತಿಳ್ಕೊಬೇಕಾಗಿತ್ತು. ಹೋಗಿ ಮಟನ್ ತಗೊಂಡ್ಬರ್ತಾರೆ, ಕೇಳ್ಬೇಕಾ ನನ್ನ? ಮತ್ತೆ ಇವಾಗ ಏನ್ ಬೇಕು ನಿಮ್ಗೆ? ನನಗೆ ವೆಜಿಟೇರಿಯನ್ ಮಾಡ್ಕೊಡು. ಕಟ್ ಮಾಡ್ತೀಯಾ? ಮಾಡು. ಇವಾಗ ಏನ್ ನಿಮ್ಗೆ ವೆಜಿಟೇರಿಯನ್ ಪಲಾವ್ ಬೇಕು? ಮಾಡು. ಸರಿ, ನಾನು ಮಾಡ್ಕೊಡ್ತೀನಿ ಬಿಡಿ. ಮಾಡ್ಕೊಡು. ನೀವು ಮಧ್ಯದಲ್ಲಿ ಬಂದು ನೀವು ನನಗೆ ಅದು ಇದು ಅಂತೆಲ್ಲ ಹೇಳ್ತಾರೆ. ನಾನು ಏನು ಹೇಳದ, ನೀ ಮಾಡಪ್ಪ. ಏನಾಯ್ತು? ಒಂದ್ ನಿಮಿಷ ತಲೆ ಕೆಡ್ಸ್ಕೊಬ. ಹಲೋ ಡಾಕ್ಟರ್ ನಮಿತಾ, ಅರ್ಜೆಂಟ್ ಆಗಿ ಬನ್ನಿ ಪ್ಲೀಸ್. ಕಮ್ ಫಾಸ್ಟ್. ಡಾಕ್ಟರ್ ಯಾಕೀಗ? ಸುಮ್ಮನೆ ಕೈ ಕಟ್ ಮಾಡ್ಕೊಂಡಿದ್ಯಾ? ನಾನು ಡಾಕ್ಟರ್ ನಮಿತಾ. ಪ್ರೊಫೆಷನ್ ಅಂದರೆ ನಾನು ಡೆಂಟಲ್ ಸರ್ಜನ್ ಮತ್ತು ಒಂದು ಹೆಸರಾಂತ ಕಾಲೇಜಲ್ಲಿ ಕಲಿಸ್ತಾ ಇದ್ದೇನೆ. ಹಲೋ ಡಾಕ್ಟರ್ ಪದ್ಮಪ್ರಸಾದ್, ಅರ್ಜೆಂಟಾಗಿ ಬರ್ತೀನಿ ಸ್ವಲ್ಪ. ಹೌದು ಸರ್, ಕಿಚನ್ ಕಿಲಾಡಿಗಳಿಗೆ ಬೇಗ ಬಂದ್ಬಿಡಿ. ನಾನು ಡಾಕ್ಟರ್ ಪದ್ಮಪ್ರಸಾದ್ MR ಅಂತ MD ಮಾಡಿದ್ದೀನಿ. ಫಿಸಿಷಿಯನ್ನು. ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಅಂತ ಒಂದು ಕೋಆಪರೇಟಿವ್ ಹಾಸ್ಪಿಟ್ಲು ಹಾಸನಲ್ಲಿದೆ. ಅಲ್ಲಿ ಮೆಡಿಕಲ್ ಡೈರೆಕ್ಟರ್ ಆಗಿ ಪ್ರಸ್ತುತ ಕೆಲಸ ಮಾಡ್ತಾಯಿದ್ದೀನಿ. ಒಂದು 12 ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ಹಲೋ ಡಾಕ್ಟರ್ ಸಿಂಧು, ಸ್ವಲ್ಪ ಬೇಗ ಬರ್ತೀರಾ? ಸುಮ್ಮನಿರು. ನನ್ನ ಹೆಸರು ಸಿಂಧು ಅಂತ ಹೇಳಿಬಿಟ್ಟು, ನಾನು ಓದಿದ್ದು ತುಮಕೂರು, BMS ಮಾಡಿರೋದು, ಆಯುರ್ವೇದ ಡಾಕ್ಟರ್. ಇಲ್ಲಿ ವಿಜಯನಗರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹಾಸ್ಪಿಟಲ್ಲಿ. ಬ್ಲಡ್ ಬರ್ತಾ ಇದೆ, ತರಕಾರಿ ಬಿಟ್ಬಿಟ್ರೆ ನಾನ್ ವೆಜ್ ಆಗ್ಬಿಡ್ತದೆ. ಏನು ತೊಂದರೆ ಇಲ್ಲ ಅಣ್ಣ, ಸುಮ್ಮನಿರು ನೀನು. ಹಲೋ ನಮಸ್ಕಾರ ಡಾಕ್ಟರ್ ಪ್ರಾಣೇಶ್, ಸ್ವಲ್ಪ ಅರ್ಜೆಂಟಾಗಿ ಬಂದ್ಬಿಡಿ ಕಿಚನ್ ಕಿಲಾಡಿಗಳಿಗೆ. ಅರ್ಜೆಂಟ್ ಪ್ಲೀಸ್. ಥ್ಯಾಂಕ್ ಯು ಅಣ್ಣ. ಬ್ಲಡ್ ನಿಂತೋಯ್ತು. ಡಾಕ್ಟರ್ HP ಪ್ರಾಣೇಶ. ಈಗ ನಾನು ಹಾಲಿ ಕುಶಾಲನಗರ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಕ್ಕಳ ತಜ್ಞನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಕಟ್ಟಾಗಿದೆ ಅಲ್ಲ, ಸೂಚನೆ ಎಲ್ಲ ಹಾಕ್ಬೇಕು. ಸುಮ್ಮನಿರು. ಇಲ್ಲ ಅಣ್ಣ, ಸುಮ್ಮನಿರ್ತೀರಿ ನೋ. 4 ಜನ ಡಾಕ್ಟರ್. ಸುಮ್ಮನಿರು. ಹಲೋ ಡಾಕ್ಟರ್ ರೋಮಿಳಾ ಅವರ, ಅರ್ಜೆಂಟಾಗಿ ಕಿಚನ್ ಕಿಲಾಡಿಗೆ ಬಂದ್ಬಿಡ್ತೀರಾ? ಸ್ವಲ್ಪ ಟೆನ್ಷನ್ ಇದೆ, ಬಂದ್ಬಿಡಿ ಬೇಗ ಪ್ಲೀಸ್. ಅಣ್ಣ ಕೈ ಕಟ್ಟಾಯ್ತು, ಬ್ಲಡ್ ನಿಂತೈತಿ, ಇನ್ನೇನು ಪೋಸ್ಟ್ ಮಾರ್ಟಮ್ ಮಾಡಿಸ್ತೀರಾ? ಸೂಚನೆ ಮಾಡಿಸ್ಬೇಕು. ಸುಮ್ಮನಿರು. ನನ್ನ ಹೆಸರು ರೋಮಿಲಾ ದೇಶಪಾಂಡೆ ಅಂತ. ನಾನು ಒಂದು ಹೋಮಿಯೋಪತಿ ಕನ್ಸಲ್ಟೆಂಟ್ ಇದ್ದೀನಿ. ವಿದ್ಯಾರಣ್ಯಪುರ ಬೆಂಗಳೂರು ನಾರ್ತಿಂದ ಬಂದಿದ್ದೀನಿ. ನಾನು ಸುಮಾರು 15-20 ವರ್ಷದಿಂದ ಜನರಲ್ ಪ್ರಾಕ್ಟೀಷನರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಸ್ವಂತ ಕ್ಲಿನಿಕ್ ಇದೆ. ಸಣ್ಣ ಒಂದು ಕಟ್ಟು, ಅದಕ್ಕೋಸ್ಕರ 5 ಜನ ಡಾಕ್ಟರ್ಗಳು ನನಗೋಸ್ಕರ ಎಷ್ಟು ಪ್ರೀತಿ ಅಣ್ಣ ನನ್ನ. ಅಯ್ಯೋ, ಈ 5 ಜನ ಡಾಕ್ಟರ್ಸ್ನ ಯಾಕೆ ಕರ್ಸಿದೀನಿ ಹೇಳು? ಯಾಕೆ ಅದೇ ಕಟ್ಟು ಸ್ವಿಚರ್ ಅಲ್ಲ, ಇವರು 5 ಜನ ನಮ್ಮ ಇವತ್ತಿನ ನಾರ್ ಕಿಚನ್ ಕಿಲಾಡಿಗಳು ಪಾರ್ಟಿಸಿಪೆಂಟ್ಸ್ ಕಣಯ್ಯ. ಇವರೆಲ್ಲ ಕಂಟೆಸ್ಟೆಂಟ್ಸ್. ಹೌದು. ಇದಕ್ಕಿಷ್ಟು ಬಿಲ್ಡಪ್. ಹೌದು. ನನ್ನ ಕೈ ಕಟ್ಟಾಗಿದ್ದಕ್ಕೆ 5 ಜನ ಡಾಕ್ಟರ್ ಕಳ್ಸೋಂಗೆ ಡವ್. ಮತ್ತೆ ನಾನು ಪ್ಯೂರ್ ವೆಜಿಟೇರಿಯನ್, ನನಗೆ ಮಟನ್ ಬಿರಿಯಾನಿ ಮಾಡ್ಕೊಡ್ತೀನಿ ಇದೆಯಲ್ಲ, ಅದಕ್ಕೆ ಹಿಂಗೆ ಬಿಲ್ಡಪ್. ವೆಲ್ಕಮ್ ಟು ನಾರ್ ಕಿಚನ್ ಕಿಲಾಡಿಗಳು. ವೆಲ್ಕಮ್ ಟು ನಾರ್ ಕಿಚನ್ ಕಿಲಾಡಿಗಳು. ವೆಲ್ಕಮ್ ಟು ಕಿಚನ್. ವೆಲ್ಕಮ್ ಟು ನಾರ್ ಕಿಚನ್ ಕಿಲಾಡಿಗಳು. ಬಾ ಶುರು ಮಾಡೋಣ ಕಾರ್ಯಕ್ರಮನ. ನಿಮ್ಮೆಲ್ಲರಿಗೂ ಇವತ್ತಿನ ನಾರ್ ಕಿಚನ್ ಕಿಲಾಡಿಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆಲ್ಲ ಅಡುಗೆಯಲ್ಲಿ ಅಭಿರುಚಿ ಇದೆ, ಇಂಟ್ರೆಸ್ಟ್ ಇದೆ ಅಂತ ಗೊತ್ತು ನಮಗೆ. ಸೊ ಹಾಗಾಗಿ ಇವತ್ತು ನಿಮ್ಮನ್ನ ಇಲ್ಲಿ ಬರಮಾಡ್ಕೊಂಡಿದ್ದೀವಿ. ಇದು ಕಿಚನ್ ಕಿಲಾಡಿಗಳು ಒಂದು ಕಾಂಟೆಸ್ಟ್, ಒಂದು ಯುದ್ಧ, ಒಳ್ಳೆ ಅಡುಗೆ ಭಟ್ರ ಬಾಣಸಿಗರ ಯುದ್ಧ ಅಂತ ನಾವು ಕರಿತೀವಿ ಇದನ್ನು. ಓಕೆ, ಸೊ ಇಲ್ಲಿ ಏನಪ್ಪ ಅಂದರೆ 3 ರೌಂಡ್ ಇರುತ್ತೆ. ಆ 3 ರೌಂಡ್ಗೆ ನಿಮಗೆ ಒಂದೊಂದು ಟಾಸ್ಕ್ ಕೊಡ್ತೀವಿ, ಆರಾಮಾಗಿ ಮಾಡೋವಂಥ ಕೆಲಸ ಕೊಡ್ತೀವಿ. ಆದರೆ ನಾವೇನು ಮಾಡ್ತೀವಿ ಅಂದರೆ, ಸುಮ್ಮನೆ ಆರಾಮಾಗಿ ಮಾಡೋದು ಕೆಲಸ ಕೊಟ್ಟರೆ ಮಜಾ ಇರಲ್ವಲ್ಲ, ಅದಕ್ಕೆ ಒಂದು ಟ್ವಿಸ್ಟ್ ಕೊಡ್ತೀವಿ. ಅದಕ್ಕೆ ಆ ಟ್ವಿಸ್ಟೇ ನಿಮ್ಮ ಕ್ರಿಯೇಟಿವಿಟಿ ಮತ್ತು ನಿಮ್ಮ ಕೌಶಲ್ಯವನ್ನು ಪರೀಕ್ಷೆ ಮಾಡುತ್ತೆ. ನಾವು ಪ್ರತಿಯೊಂದು ಸುತ್ತಲ್ಲೂ ಒಬ್ಬರು ಎಲಿಮಿನೇಟ್ ಆಗ್ತೀರಾ. 3 ಜನ ಫೈನಲ್ಸಿಗೆ ಬರ್ತಾರೆ. ಫೈನಲ್ಸಿಂದ ಒಬ್ಬರನ್ನ ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ಆ ಒಬ್ಬರು ಫೋಟೋನ ನಾವು ಆ ಗೋಡೆ ಮೇಲೆ ಹಾಕ್ತೀವಿ. ಆ ಗೋಡೆಗೆ ಹೆಸರು ಸಾಧಕರ ಗೋಡೆ ಅಂತ, ವಾಲ್ ಆಫ್ ಫೇಮ್ ಅಂತ. ಸೊ ನಿಮ್ಮ ಗುರಿ, ನಿಮ್ಮ ಫೋಟೋ ಅಲ್ಲಿರಬೇಕು ಅಂತ ಆಗಬೇಕು. ಓಕೆನಾ? ನಮ್ಮ ಮೊದಲನೇ ಸುತ್ತನ್ನು ಶುರು ಮಾಡೋಣ. ತಯಾರಾಗಿದ್ದೀರಾ? Yes. All right.
ನಮ್ಮ ಮೊದಲನೇ ಆಸ್ಕ್ ಏನು ಅನ್ನೋದನ್ನ ನಮ್ಮ ಡಾಕ್ಟರ್ ಹೇಳ್ತಾರೆ. ಓಕೆ, ಈಗ ನಿಮಗೆ ಒಂದು ಡಿಸೆಕ್ಷನ್ ಚಾರ್ಜ್ ಕೊಡ್ತೀವಿ. ಭಾಳ ಸಿಂಪಲ್. ಒಂದು ವಸ್ತು ಕೊಡ್ತೀವಿ, ಅದನ್ನು ನೀವು ನೀಟಾಗಿ ಡಿಸೆಕ್ಟ್ ಮಾಡಿ ಬೇರೆ ಬೇರೆ ಮಾಡಿ ಇಡಬೇಕು. ನಿಮಗೆ ಒಂದು ಕಾಲಾವಕಾಶ ಇರುತ್ತೆ, 15 ಮಿನಿಟ್ಸ್ ಅಷ್ಟೇ, ಸಾಕಲ್ವೇ? ಅಯ್ಯಪ್ಪ. ಓಕೆ, ತಯಾರಾಗಿದ್ದೀರಾ? ಏನು ಡಿಸೆಕ್ಟ್ ಮಾಡಬೇಕು ತೋರಿಸ್ಲಾ? ಹಾಂ, ತೋರಿಸಿ. पर्दे में रहने दो पर्दा ना उठाओ, पर्दा जो उठ जाए तो सारा भेद खुल जाएगा. ಹೇಗೆ? ತುಂಬಾ ಈಸಿ ಅಲ್ಲ? ನೀವು ಇದನ್ನ ಡಿಸೆಕ್ಟ್ ಮಾಡಬೇಕು. ಓಕೆ, ಒಟ್ಟು 15 ನಿಮಿಷದಲ್ಲಿ ಯಾರು ಜಾಸ್ತಿ ತೊಳೆಗಳನ್ನು ಬಿಡಿಸ್ತಾರೆ ಅವರು ಈ ಸುತ್ತಲ್ಲಿ ಗೆಲ್ತಾರೆ. ಯಾರು ಅತಿ ಕಡಿಮೆ ತೊಳೆಗಳನ್ನು ತೆಗಿತಾರೆ ಅವರು ಎಲಿಮಿನೇಟ್ ಆಗ್ತಾರೆ. ಸೊ ಇವತ್ತಿನ ಟಾಸ್ಕ್ಗೆ ಟ್ವಿಸ್ಟ್ ಏನು ಗೊತ್ತಾ? ನಿಮ್ಮ ಟೇಬಲ್ ಮೇಲೆ ಚಾಕು ಇದೆಯಲ್ಲ, ಆ ಚಾಕು ಬಳಸಂಗಿಲ್ಲ. ಸಿಂಪಲ್. ಚಾಕು ಬಳಸಿದ್ರೆ ಹೆಂಗೆ ಡಿಸೆಕ್ಟ್ ಮಾಡೋದು? ನೆಕ್ಸ್ಟ್ ಪ್ರಶ್ನೆ ಅಲ್ವಾ? ಅದಕ್ಕೆ ನಾವೇ ನಿಮಗೆ ಸ್ಪೆಷಲ್ ಆಗಿ ನೀವು ದಿನನಿತ್ಯ ಬಳಸುವಂಥದ್ದನ್ನೇ ಕೊಡ್ತೀವಿ, ಅದರಲ್ಲೇ ಮಾಡಬೇಕು. ತಗೊಂಬನ್ರಪ್ಪ, ಟ್ರೇ ಐತಲ್ಲಿ ತಗೊಂಬನ್ನಿ ದಯವಿಟ್ಟು. ಪೂರ್ತಿ ತೊಳೆಯನ್ನು ಕನ್ಸಿಡರ್ ಮಾಡ್ತೀನಿ, ಅರ್ಧ ಕಟ್ಟಾಗಿರೋದನ್ನು ಕನ್ಸಿಡರ್ ಮಾಡಲ್ಲ. ಓಕೆ, ಶುರು ಮಾಡೋಣ. ಸೊ ಆಲ್ ಡಾಕ್ಟರ್ಸ್, your time starts now. ಕಾಲ್ಪೆಲ್ ಇದೆ, ಕತ್ರಿ ಇದೆ, ಚಾಕು ಇದೆ, ಬ್ಲೇಡ್ ಇದೆ. ಹೇಳಿಲ್ವೇ ಹೆಂಗೆ? ಕಮಾನ್, ಅದು ಅಲ್ಲಿ ನೋಡಪ್ಪ, ಜರಾಸಂದನ್ನ ಸೀಳಕ್ ಟ್ರೈ ಮಾಡ್ತಾ ಇದ್ರು ಅವರು. ಆರಾಮ್ಸೆ ಮಾಡಿ. ಕೃಷ್ಣ ಜರಾಸಂದನ್ ಈ ಭೀಮ ಹಿಂಗೆ ಹೇಳಿದ್ರಿ. ಇಲ್ಲಿ ನೋಡಿ ನಮ್ಮ ಹಾಸನದವ್ರು. ಬಾಸ್, ಹಾಸನದಿಂದ 40 ಕಿಲೋಮೀಟರ್ ಅಷ್ಟೇ ಸಕಲೇಶ್ಪುರ. ಬೇಗ ಮಾಡಬೇಕು ತಾವು ಕೂಡ. ಅದು ಮೊದಲು ಒಂದು ಟ್ರಯಾಂಗಲ್ ಕಟ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಕ್ ಶುರು ಮಾಡಿದ್ರೆ ಈಸಿ ಆಗತ್ತೆ. ಅಲ್ಲಿ ಅವರು ಬಿಡಿಸಿ ಆಗೋಯ್ತು. ವೆರಿ ಗುಡ್, ವೆರಿ ಗುಡ್. ಕಮಾನ್, ಅದು ಡೆಂಟಿಸ್ಟ್ ಅವರು ಬಹಳ ಕಷ್ಟಪಡ್ತಾರೆ, ಗ್ಲೌಸ್ ಗೀಸ್ ಎಲ್ಲ ಹಾಕೊಂಡು. ಅಲ್ಲಿ ಉದುರಿಸಿ ಅಭ್ಯಾಸ ಅವ್ರಿಗೆ. ವೆರಿ ಡಿಫಿಕಲ್ಟ್. ಕೇವಲ 3 ನಿಮಿಷ ಅಷ್ಟೇ ಆಗಿರೋದು, ಇನ್ನು 12 ನಿಮಿಷ ಇದೆ. ಅಯ್ಯೋ, 4 ಕಣ್ಣು ಕುಯ್ಬೋದು ಇಷ್ಟೊದ್ರಲ್ಲಿ. ಸಕಲೇಶ್ಪುರ ಫೈನಲಿ ಸ್ಟಾರ್ಟೆಡ್ ದ ಅಕೌಂಟ್. ಒಂದು ತೆಗೆದುಬಿಟ್ರು ಆಲ್ರೆಡಿ. ವೆರಿ ಗುಡ್, ವೆರಿ ಗುಡ್. ಆರಾಮ್ಸೆ ಮಾಡಿ. ಇದೆಲ್ಲ ಸ್ವಲ್ಪ ಇದೆಯಲ್ಲ, ಯಾಕೆ ಇದನ್ನು ಬಿಟ್ಬಿಟ್ಟಿದ್ದೀರಾ? ಹೊರದೋಗಿದೆಯಲ್ಲ? ಇಲ್ಲ ಇದೆ, ಇದೆಲ್ಲ ಫುಲ್ ಇದೆ ನೋಡಿ. ಕಮಾನ್. ನೀವು ಆಪರೇಷನ್ ಮಾಡಿದ್ದೀರಾ? ಇಲ್ಲ, ನಾವೇನು ಕುಯ್ಯಲ್ಲ ಸರ್, ಬರೀ ಫಿಸಿಷಿಯನ್ ಅಷ್ಟೇ. ನೀವು ಮುಟ್ಟು ನೋಡೋದಷ್ಟೇ. ಕತ್ರಿ ಗಿತ್ರಿ ಎಲ್ಲ ಹಾಕಲ್ಲ. ಅದಕ್ಕೆ ಅಷ್ಟೊಂದು ಕನ್ಫ್ಯೂಷನ್ ನಿಮಗೆ. ಡೆಂಟಿಸ್ಟ್ ಅವರು ಎಷ್ಟು ತೆಗ್ದಿದ್ದೀರಾ? ಆಗಿಲ್ಲ ಸರ್. ಇನ್ನೂ ಆಗಿಲ್ವಾ? ಹಲ್ ಕಿತ್ತಂಗಲ್ಲ ಇದು, ಅದು ಪ್ರಾಬ್ಲಮ್ಮು. ನೀವು ನೋಡಿ, ಇಷ್ಟಿಷ್ಟೇ ಕಟ್ ಮಾಡ್ಕೊಂಡು ತೆಗಿಬೇಕು. ಪ್ರಾಣೇಶ್ ಅವರು ಏನು ಭಾರಿ ಫಾಸ್ಟ್ ಆಗಿರೋದು. ಅನುಭವ ತುಂಬಾ ಜಾಸ್ತಿ ಅವರಿಗೆ, ಸಿಕ್ಕಾಬಡೆ ಫಾಸ್ಟ್. ಅಯ್ಯೋ, ಏನೋ ಕಟ್ ಮಾಡ್ಕೊಂಡಂಗಿದೆ ಕೈ, ಒಂಚೂರು ಕಟ್ ಐತೆ. ಹುಷಾರು. ಎಲ್ಲರಿಗಿಂತ ಹಿರಿಯರು ನೋಡಿ. ಓಹೋ, ಇಲ್ಲಿ ನೋಡಪ್ಪ, ಡಾಕ್ಟರ್ ದೇಶಪಾಂಡೆ ಅವರು. ಶಬ್ಬಾಷ್, ಫುಲ್ ಎಕ್ಸ್ಪರ್ಟ್ ಇವರು. ಮತ್ತೆ ಏನಿಲ್ಲ ಸರ್, ನಾವೇನು ಅಂದ್ಕೊಂಡಿದ್ವಿ, ನೀವು ಡಾಕ್ಟರ್ ಹೋದಾಗ ಮುಂಚೆ ಹಲಸಿನ ವ್ಯಾಪಾರ ಮಾಡ್ತಿದ್ರಾ? ಅನ್ಕೊಂಡಿದ್ದೆ ಸರ್, ಮಾಡ್ಲಿಲ್ವಾ? ಅದಕ್ಕೆ ಚೆನ್ನಾಗಿ ಬಿಡಿಸ್ತೀರಾ ನೀವು. ಇಲ್ಲ, ಬೇರೆಯವ್ರು ಮಾಡಿದ್ದು ಸ್ಪೀಡ್ ನೋಡ್ಕೊಂಡು ನಾನು ಮೋಸ್ಟ್ಲಿ ಫಸ್ಟ್ ರೌಂಡ್ ಎಲಿಮಿನೇಟ್ ಆಗ್ತೀನಿ ಅಂತ ನನ್ನ ಅಭಿಪ್ರಾಯ ಬಂದ್ಬಿಟ್ಟಿತ್ತು ನನಗೆ. ಆದರೂ ನೋಡೋಣ, ಕೆಲವರು ಕುಯ್ದಿರೋದು ಎಲ್ಲ ಇಟ್ಟಿರ್ತಾರೆ, ಒಂದು ಚಾನ್ಸ್ ತಗೊಳ್ಬೋದು ಅನ್ಸುತ್ತೆ, ನಂದು ಸೆಲೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ ಅಂತ ಅನ್ನಿಸ್ತು. ಡಾಕ್ಟರ್ ಸಿಂಧು, ಕಮಾನ್. ಹೌ ಇಸ್ ಇಟ್ ಗೋಯಿಂಗ್? ಅಷ್ಟು ಬಂದ್ರೆ ಸಾಕು, ಒಂದೊಂದ್ರಲ್ಲಿ 4 ಇರುತ್ತೆ.
ಫಸ್ಟ್ ನಾನು ಸ್ಕ್ಯಾಲ್ಪೆಲ್ಲ ತೊಗೊಂಡು ಕುಯ್ಯೋಕೆ ಹೋದೆ. ನನಗೆ ಕುಯ್ಯೋಕ್ಕೆ ಆಗ್ತಾ ಇರಲಿಲ್ಲ, ಎಷ್ಟೊಂದು ಇದಾದರು. ಅಲ್ಲೆಲ್ಲ ಹೇಳ್ತಾ ಇದ್ರು ಸೃಜನ್ ಲೋಕೇಶ್ ಅವರು, ಎಲ್ಲರೂ ಬಿಡಿಸಿದ್ರು, ಇಷ್ಟು ತೋಳೆ ಆಯಿತು ಅಷ್ಟು ತೋಳೆ ಆಯಿತು. ನನಗೆ ಭಯ ಸ್ಟಾರ್ಟ್ ಆಗ್ತಾ ಇತ್ತು. ಕಮಾನ್ ಕಮಾನ್ ಬೇಗ. ಲಾಸ್ಟ್ ಮಿನಿಟ್, ಓನ್ಲಿ 60 seconds ಟು ಗೋ. 40 ಸೆಕೆಂಡ್ ಉಳಿದಿದೆ. ಕಮಾನ್ ಕಮಾನ್ ಕಮಾನ್, ವಂಡರ್ಫುಲ್. ಲಾಸ್ಟ್ 10 seconds to go. 10 seconds to go. 9, 8, 7, 6, 5, 4, 3, 2, 1. Stop. ಸೊ ಇದಕ್ಕೆ ನೀವು ಆನಿಯನ್ ಹಾಕಿದ್ದೀರಾ? ಕುಡಿದು ನೋಡಿ ಆನಿಯನ್ ಹಾಕಿದಾರಂತೆ. ಆನಿಯನ್ ಹಾಕಿದ್ರೆ ಹೆಂಗಿರ್ಬೋದು ಟೀ ಅಂತ ನನಗೂ ಗೊತ್ತಿಲ್ಲ. ಆನಿಯನ್ನಲ್ಲಿ ಮೆಡಿಸಿನಲ್ ಕ್ವಾಲಿಟೀಸ್ ಏನಿದೆ ಅಂತ ಗೊತ್ತಿಲ್ಲ, ಹೋಮ್ ಮೆಡಿಸಿನ್ಸ್ ಪ್ರಕಾರ. ಸೊ ಟೇಸ್ಟ್ ಮಾಡೋಣ ಈ ಟೀನ.